ಆತ್ಮೀಯ ವಿದ್ಯಾರ್ಥಿಗಳಿಗೆ ನಿಮ್ಮ ಸುನಿತಾ VSR ಮಾಡುವ ನಮಸ್ಕಾರಗಳು. ಮಕ್ಕಳೇ, ಈಗಾಗಲೇ ನಾನು ಬೋರ್ಡ್ ಕಡೆಯಿಂದ ರಿಲೀಸ್ ಮಾಡಲಾಗಿರ್ತಕ್ಕಂತಹ 9ನೇ ತರಗತಿಯ ಮಾಡೆಲ್ ಪ್ರಶ್ನೆ ಪತ್ರಿಕೆಯನ್ನು ಮತ್ತು ಅದರ ಉತ್ತರಗಳನ್ನು ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ. ಈ ಒಂದು ವಿಡಿಯೋದಲ್ಲಿ ಶಾಲಾ ವತಿಯಿಂದ ಮತ್ತು ಶಾಲೆಯ ಹಂತದಲ್ಲಿ ಒಂದು ಪ್ರಶ್ನೆ ಪತ್ರಿಕೆ ಸೇಮ್ ಬೋರ್ಡ್ ಮಾಡೆಲ್ ಪೇಪರ್ ರೀತಿಯಲ್ಲೇ ಒಂದು ಪ್ರಶ್ನೆ ಪತ್ರಿಕೆ ನನಗೆ ಸಿಕ್ಕಿತ್ತು. ಇದು ನನಗೆ ಗುಂಪಿನಲ್ಲಿ ಸಿಕ್ಕಿತ್ತು. ಹಾಗಾಗಿ ಇದಕ್ಕೂ ಒಂದು ಆನ್ಸರ್ಸ್ನ ಫೈಂಡ್ ಔಟ್ ಮಾಡಿ ನಿಮಗೆ ನೋಡಿಸೋಣ ಯಾವ ರೀತಿ ಕ್ವಶನ್ ಪೇಪರ್ ಇರಬಹುದು, ಮೇ ಬಿ ಬೇರೆ ಕ್ವಶನ್ಸ್ ಇದ್ದರೆ ಅಂತ ಒಂದು ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ. ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಸೇಮ್ 4 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ನೀವಿಲ್ಲಿ ನೋಡಬಹುದು. ಮೊದಲನೇ ಪ್ರಶ್ನೆ ಬಂದು, ಶಾರದಾ ಶಾಲೆಗೆ ಹೋಗುವಳು. ಈ ವಾಕ್ಯದಲ್ಲಿ ಕ್ರಿಯೆ ನಡೆದಿರುವ ಕಾಲ ಅಂದರೆ ಯಾವ ಕಾಲ ಇದೆ ಅಂತ. ಹೋಗುವಳು ಮುಂದೆ ಹೋಗ್ತಾಳೆ ಅಂತ, ಇನ್ನೂ ಹೋಗಿಲ್ಲ. ಸೊ ಹಾಗಾಗಿ ಭವಿಷ್ಯತ್ ಕಾಲ ಅಂತಕ್ಕಂಥದ್ದಲ್ಲಿ ಉತ್ತರ ಆಗುತ್ತೆ. ಮಹಾನುಭಾವ ಬಿಡಿಸಿ ಬರೆದಾಗ ಎರಡೂ ಕಡೆ ಕೂಡ ಸ್ವರಗಳು ಬರ್ತಕ್ಕಂತಹ ಒಂದು ಕಾರಣ ಇದು ಸವರ್ಣ ದೀರ್ಘ ಸಂಧಿ ಆಗಿದೆ. ಹೇಮಂತನು ತುಂಬ ಜಿಪುಣ. ಇಲ್ಲಿ ಅನ್ವರ್ಥನಾಮ ಯಾವುದು ಅಂತ ಹೇಳ್ಬಿಟ್ಟು ಕೇಳಿದರೆ, ಹಾಗಾಗಿ ಜಿಪುಣ ಅಂತಕ್ಕಂಥದ್ದು ಅನ್ವರ್ಥನಾಮ ಆಗುತ್ತೆ. ಪ್ರತಿಯೊಬ್ಬರ ಜೀವನದಲ್ಲಿ ಅಲ್ಲಿ ಎಂತಕ್ಕಂಥದ್ದು ಯಾವ ಒಂದು ವಿಭಕ್ತಿ ಪ್ರತ್ಯಯ ಅಂತಂದರೆ ಸಪ್ತಮಿಗೆ ಉದಾಹರಣೆ ಆಗಿರುತ್ತದೆ. ನೆಕ್ಸ್ಟು ಎರಡನೇ ಮೇನಲ್ಲಿ ಬಂದು ಒಂದು ವಾಕ್ಯದಲ್ಲಿ ಉತ್ತರಿಸಿ 12 ಪ್ರಶ್ನೆಗಳಿಗೆ ಉತ್ತರವನ್ನು ನೀವು ನೀಡಬೇಕಾಗತ್ತೆ. ಅದರಲ್ಲಿ ಮೊದಲನೇ ಒಂದು ಪ್ಯಾರಾವನ್ನು ಕೊಟ್ಟಿರ್ತಾರೆ, ನೀವು ಅದನ್ನು ಓದ್ಕೊಂಡು ಆನ್ಸರ್ಸ್ನ ಫೈಂಡ್ ಔಟ್ ಮಾಡಬೇಕಾಗತ್ತೆ. ಮೊದಲನೇ ಪ್ರಶ್ನೆ ಬಂದು DLN ರಚಿಸಿರುವ ಶಾಸ್ತ್ರ ಗ್ರಂಥ ಯಾವುದು ಅಂತ ಹೇಳಿಬಿಟ್ಟು ಇಲ್ಲ ಇದಾಗಿದೆ. ನಾವು ಉತ್ತರಗಳನ್ನು ನೀವು ಬರೀಬೇಕಾದ್ರೆ ಈ ಥರ ಅಂಡರ್ಲೈನನ್ನು ಮಾಡ್ಕೊಳ್ಳಿ. ಶಾಸ್ತ್ರ ಗ್ರಂಥ ಅಂತಕ್ಕಂಥದ್ದು ಇಲ್ಲಿ ಎಲ್ಲಿದೆ ಅಂತ ಹೇಳಿಬಿಟ್ಟು ನೋಡಿ, ಇಲ್ಲಿ ಶಾಸ್ತ್ರ ಗ್ರಂಥ ಅಂತ ನಾನು ಇಲ್ಲಿ ಅಂಡರ್ಲೈನ್ ಮಾಡಿದ್ದೀನಿ. ಇಲ್ಲಿಂದ ಉತ್ತರ ಸ್ಟಾರ್ಟ್ ಆಗುತ್ತೆ. DLN ರಚಿಸಿರುವ ಶಾಸ್ತ್ರ ಗ್ರಂಥ ಕನ್ನಡ ಗ್ರಂಥ ಸಂಪಾದನೆ ಎಂಬುದಾಗಿದೆ. ಈ ಥರ ನೀವು ಆನ್ಸರ್ಸ್ನ ಫೈಂಡ್ ಔಟ್ ಮಾಡ್ಕೊಂಡ್ರೆ ನಿಮಗೆ ಈಸಿ ಆಗುತ್ತೆ. ಎರಡನೇ ಪ್ರಶ್ನೆ ಬಂದು, ಯಾವ ಅಭಿನಂದನಾ ಗ್ರಂಥವನ್ನು DLN ಅವರಿಗೆ ಅರ್ಪಿಸಲಾಗಿದೆ. ಇಲ್ಲಿ ಅಭಿನಂದನಾ ಗ್ರಂಥ ಅಂತಕ್ಕಂಥದ್ದು ನೋಡಿ, ಇಲ್ಲಿ ಲಾಸ್ಟ್ ಕೊನೆಯಲ್ಲಿದೆ ಅಭಿನಂದನಾ ಗ್ರಂಥವನ್ನು. ಸೊ ಹಾಗಾಗಿ DLN ಅವರಿಗೆ ವಿದ್ಯಾರ್ಥಿಗಳು ಹಾಗೂ ಅವರ ಮಿತ್ರರು ಜ್ಞಾನೋಪಾಸಕ, ಹೊಸ ಬೆಳಕು, ಉಪನಯನ ಮುಂತಾದ ಅಭಿನಂದನಾ ಗ್ರಂಥವನ್ನು ಅರ್ಪಿಸಿದ್ದಾರೆ ಅಂತ ಹೇಳಿಬಿಟ್ಟು ಆನ್ಸರ್ನ ನೀವು ಬರೀಬಹುದು. ಏಳನೇ ಪ್ರಶ್ನೆ, DLN ಅವರಿಗೆ ಸಾಹಿತ್ಯ ಸಂಶೋಧನೆ ಅಮೃತ ಫಲಗಳು. ಇಲ್ಲಿ ಅಮೃತ ಫಲಗಳು ಎಲ್ಲಿದೆ ಅಂತ ಹೇಳಿಬಿಟ್ಟು ನಾವು ಫೈಂಡ್ ಔಟ್ ಮಾಡ್ಕೊಂಡಾಗ ನಾನು ಇಲ್ಲಿ ಅಂಡರ್ಲೈನ್ ಮಾಡಿದ್ದೀನಿ ಅಮೃತ ಫಲಗಳಂದ್ರೆ ಏನು ಅಂತ ಹೇಳಿಬಿಟ್ಟು. ಸೊ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಅವರ ಸಾಹಿತ್ಯ ಸಂಶೋಧನೆಯ ಅಮೃತ ಫಲಗಳೆಂದರೆ ಪೊನ್ನನ ಭುವನೈಕ್ಯ, ಇಲ್ಲಿಂದ ಹಿಡಿದು ಇಲ್ಲಿ ತನಕ ರಾಮ್ಯೋಭ್ಯುದಯ, ಕುಮುದೆಂದು, ರಾಮಾಯಣ, ಧವಳ ಎಂಬ ಹಾಡಿನ ಸ್ವರೂಪ. ಇದಿಷ್ಟು ಕೂಡ ಒಂದು DLN ಅವರ ಸಾಹಿತ್ಯ ಸಂಶೋಧನೆಯ ಅಮೃತ ಫಲಗಳಾಗುತ್ತೆ. ಸೊ ಇದಿಷ್ಟು ಅರ್ಥ ಆಯಿತು ಅಂತ ತಿಳ್ಕೊಂತೀನಿ ಮಕ್ಕಳೇ. ಮುಂದಿನ ಒಂದು ಪ್ರಶ್ನೆಗಳು ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು ನೋಡೋಣ ಬನ್ನಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ಈ ಒಂದು ನೆಕ್ಸ್ಟು ಇಲ್ಲಿ ಒಂದು ಗದ್ಯ ಭಾಗವನ್ನು ಕೊಟ್ಟಿದ್ದಾರೆ. 8, 9, 10, 11ನೇ ಪ್ರಶ್ನೆಗಳಿಗೆ ಉತ್ತರಗಳನ್ನು ಫೈಂಡ್ ಔಟ್ ಮಾಡಬೇಕಾಗತ್ತೆ. ಫಸ್ಟ್ನೇ ಒಂದು ಪ್ರಶ್ನೆ ಏನಿದೆ, ಸ್ಪಿನೋಜಾ. ಈ ಸ್ಪಿನೋಜಾ ಅಂತಕ್ಕಂಥದ್ದು ನೋಡಿ ಇಲ್ಲಿದೆ. ಸ್ಪಿನೋಜಾ ಅಂತಕ್ಕಂಥದ್ದು ಇಲ್ಲಿದೆ. ಸ್ಪಿನೋಜಾ ಯಾರು, ಇವರು ಹಿಂಸೆಗೊಳಗಾಗದ್ದು ಏಕೆ ಅಂತ. ಸ್ಪಿನೋಜಾ ಒಬ್ಬ ಡಚ್ ತತ್ವಜ್ಞಾನಿ. ಇವರು ಧರ್ಮಕ್ಕೆ ಮತ್ತು ದೇವರು ಮತ್ತು ಧರ್ಮಕ್ಕೆ ಸಂಬಂಧಿಸಿದಂತೆ ಅವರ ಅಸಾಂಪ್ರದಾಯಿಕ ದೃಷ್ಟಿಕೋನಕ್ಕಾಗಿ ಹಿಂಸೆಗೊಳಗಾದ್ರಂತ ಆನ್ಸರ್ ಇದೆ. ಸೊ ಇಲ್ಲಿಂದ ಹಿಡಿದು ಇಲ್ಲಿಗೆ ತನಕ ಬರೀರಿ. 9ನೇ ಪ್ರಶ್ನೆ ಸಂಖ್ಯೆ, ಧಾರ್ಮಿಕ ವ್ಯಕ್ತಿಗಳು ಐನ್ಸ್ಟೀನ್ ಅವರನ್ನು ಏನೆಂದು ಪರಿಭಾವಿಸುತ್ತಾರೆ ಅಂತ. ಧಾರ್ಮಿಕ ವ್ಯಕ್ತಿಗಳು ಐನ್ಸ್ಟೀನ್ ಅವರನ್ನು ಏನೆಂದು ಪರಿಭಾವಿಸುತ್ತಾರೆ ಅಂತ ಈ ಆನ್ಸರ್ನ ಫೈಂಡ್ ಔಟ್ ಮಾಡಬೇಕಾದ್ರೆ ಇಲ್ಲಿಂದ ಹಿಡಿದು ಇಲ್ಲಿ ತನಕ ಆನ್ಸರ್ ಬರುತ್ತೆ. ನೀವು ಪ್ರಶ್ನೆ ಬೇಕಾದರೆ ಓದ್ಕೊಂಡು ಆನ್ಸರ್ ಬೇಕಾದರೆ ಓದ್ಕೊಳ್ಳಿ, ನಿಮಗೆ ಇಲ್ಲಿ ಕ್ಲೀನಾಗಿ ಅರ್ಥ ಆಗುತ್ತೆ ನೋಡಿ. ಪರಿಭಾವಿಸುತ್ತಾರೆ ಅಂತ ಇದೆ. ಯಾರಿಗೆಲ್ಲ ಮಕ್ಕಳಿಗೆ ಕನ್ನಡ ಓದೋಕ್ಕೆ ಕಷ್ಟ ಆಗುತ್ತೋ ಅಂಥ ಮಕ್ಕಳು ಕ್ವಶನಲ್ಲಿ ಇರ್ತಕ್ಕಂಥ 2-3 ಪದಗಳು ಒಟ್ಟಿಗೆ ಎಲ್ಲಿದೆ ಅಂತ ಫೈಂಡ್ ಔಟ್ ಮಾಡ್ಕೊಂಡಾಗ ನಿಮಗೆ ಆನ್ಸರ್ ಸುಲಭವಾಗಿ ಸಿಗುತ್ತೆ. 10ನೇ ಪ್ರಶ್ನೆ ಬಂದು, ಧರ್ಮ ಮತ್ತು ವಿಜ್ಞಾನದ ಬಗ್ಗೆ ಐನ್ಸ್ಟೀನ್ ಅವರು ಹೇಳಿದ ಪ್ರಸಿದ್ಧ ಹೇಳಿಕೆ ಯಾವುದು. ನೋಡಿ ಇಲ್ಲಿ ಪ್ರಸಿದ್ಧ ಹೇಳಿಕೆ ಅಂತ ನಾನು ಅಂಡರ್ಲೈನ್ ಮಾಡ್ಕೊಂಡಿದ್ದೀನಿ. ಸೊ ಹಾಗಾಗಿ ಆನ್ಸರ್ ಇಲ್ಲಿಂದ ಧರ್ಮ ಮತ್ತು ವಿಜ್ಞಾನದ ಬಗ್ಗೆ ಐನ್ಸ್ಟೀನ್ ನೀಡಿರುವ ಹೇಳಿಕೆ ಪ್ರಸಿದ್ಧ ಹೇಳಿಕೆ. ಧರ್ಮವಿಲ್ಲದ ವಿಜ್ಞಾನಕ್ಕುಂಟು ಮತ್ತು ವಿಜ್ಞಾನವಿಲ್ಲದ ಧರ್ಮ ಕೊರಡು ಎನ್ನುವುದು. 11ನೇ ಪ್ರಶ್ನೆ, ಐನ್ಸ್ಟೀನ್ ದೇವರಿಗೆ ಸಂಬಂಧಿಸಿದಂತೆ ಯಾವ ವಿಚಾರಗಳನ್ನು ನಂಬುತ್ತಾ ಇದ್ದರು ಅಂತ. ದೇವರಿಗೆ ಸಂಬಂಧಿಸಿದ ವಿಚಾರಗಳು ಅಂತಂದರೆ ಇಲ್ಲಿ ಐನ್ಸ್ಟೀನ್ ದೇವರಿಗೆ ಸಂಬಂಧಿಸಿದಂತೆ ಡಚ್ ತತ್ವಜ್ಞಾನಿ ಸ್ಪಿನೋಜಾರ ವಿಚಾರವನ್ನು ನಂಬುತ್ತಿದ್ದರಂತ ಇಲ್ಲಿ ಬರ್ಕೊಳ್ಳಿ. ಸೊ ಇದಿಷ್ಟು ಅರ್ಥ ಆಯಿತು ಅಂತ ತಿಳ್ಕೊತೀನಿ. ಕೆಳಗಡೆ ಬಂದು ಒಂದು ಸ್ಟಾಂಜವನ್ನು ಕೊಟ್ಟಿದ್ದಾರೆ, ಕೆಳಗಡೆ ಒಂದು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಶಬರಿ ಮರ ಗಿಡಗಳನ್ನು ಏನಂತ ಕೇಳಿದ್ದಳು ಅಂತ. ಇಲ್ಲಿರ್ತಕ್ಕಂಥ ಆನ್ಸರನ್ನೇ ಅವರು ಡಿಟೋ ಕೊಟ್ಟಿರಲ್ಲ ಮಕ್ಕಳೇ. ನೀವು ಅರ್ಥ ಮಾಡಿಕೊಂಡು ಆ ಪದ್ಯಕ್ಕೆ ಸರಿಯಾಗಿರ್ತಕ್ಕಂಥ ಒಂದು ಉತ್ತರವನ್ನು ಬರೀಬೇಕಾಗಿದೆ. ಶಬರಿ ಮರ ಗಿಡಗಳನ್ನು ರಾಮ ಬಂಧನೆ ಎಂದು ಕೇಳಿದಳು. ರಾಮ ಬಂಧನ ಅಂತ ಹೇಳಿಬಿಟ್ಟು
ಕೇಳ್ತಾಳೆ. ಶಬರಿಯು ಕುಣಿಯಲು ಕಾರಣವೇನು? ಯಾವಾಗ ರಾಮ ಬಂಧನ ಅಂತ ಹೇಳ್ಬಿಟ್ಟು ಅಂದರೆ ಈ ಒಂದು ಎಳೆ ಅಲುಗಾಡಲು ಶುರುವಾದಾಗ ಈ ರಾಮ ಬಂಧನೇನೋ ಅಂತ ಹೇಳ್ಬಿಟ್ಟು ಹತ್ರ ಹೋಗಿ ಮರಗಳೇ ಎಲೆಗಳೇ ರಾಮ ಬಂಧನ ಅಂತ ಕೇಳ್ತಕ್ಕಂತಹ ಒಂದು ತೋಟದಲ್ಲಿ ಇಲ್ಲಿ ರಾಮ ಬಂದ ಅಂತ ಹೇಳಿಬಿಟ್ಟು ಈ ಒಂದು ಶಬರಿ ಕುಣಿಯಲು ಕಾರಣವಾಗುತ್ತದೆ. ಮಗು ಮನಸ್ಸಿನ ಒಳತೂರುವಳು, ಈ ಸಾಲಿನ ಅರ್ಥ ಯಾರನ್ನ ಕುರಿತು ತಿಳಿಸುತ್ತದೆ ಅಂದರೆ ಶಬರಿ ಬಗ್ಗೆನೇ ಹೇಳುತ್ತೆ ಇದು. ಅಂದರೆ ಮಗು ಮನಸ್ಸಿನ ಒಳತೂರುವಳು ಅಂದರೆ ಮಗು ಮನಸ್ಸಿನ ಥರನೇ ಈ ಶಬರಿ ಇರ್ತಾಳೆ ಅಂತ ಇದ್ರ ಅರ್ಥ. ನೆಕ್ಸ್ಟ್ ಬಂದು ಇಲ್ಲೊಂದು ಸ್ಟಾಂಜವನ್ನು ಕೊಟ್ಟಿದ್ದಾರೆ. ಬ್ಯಾಕ್ ಸೈಡ್ ಒಂದು ಪ್ರಶ್ನೆಗಳನ್ನು ನೀವು ನೋಡಬಹುದು. ಏನಿದೆ? ಗಿರಿಯ ನವಿಲಿನ ಚಂದವೇನು? ನಾಟ್ಯ. ಗಿರಿಯ ಲಾಡು ನವಿಲು ನಾಟ್ಯ ಚಂದ. ಗಿರಿಯ ಲಾಡು ಇಲ್ಲಿ ನೋಡಿ, ಇಲ್ಲಿದೆ ಗಿರಿಯ ಲಾಡು ನವಿಲು ಚಂದ. ನಾಟ್ಯ ಅಂತ ಕೊಟ್ಟಿಲ್ಲ, ಆದರೆ ನೀವು ನಾಟ್ಯ ಅಂತ ಅಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಗಿರಿಯ ಲಾಡು ನವಿಲು ಚಂದ. ಇಲ್ಲ ಮ್ಯಾಮ್ ನಮಗೆ ನಾಟ್ಯ ಬರೋಕ್ಕಾಗ್ತಾ ಇಲ್ಲ ಅಂದರೆ ಅಟ್ಲೀಸ್ಟ್ ಇಲ್ಲಿ ಗಿರಿಯ ಲಾಡು ನವಿಲು ಚಂದ ಅಂತಾದರೂ ಕೂಡ ನೀವು ಬರಿಬಹುದು. ನೆಕ್ಸ್ಟ್ ಬರ್ತಕ್ಕಂಥ ಪ್ರಶ್ನೆ ಸಂಖ್ಯೆ 1, ಕರಿಕಂಗಳಲ್ಲಿ ಎಂತಹ ಚಂದವಿದೆ? ಕರಿಕಂಗಳಲ್ಲಿ ಎಂತಹ ಚಂದವಿದೆ ಅಂದರೆ ಎಲ್ಲಕ್ಕಿಂತ ಕರಿಕಂಗಳ ಮಿನುಗುವ ತಾರೆ ಚಂದ ಇದೆ ಅಂದರೆ ನಕ್ಷತ್ರದ ಚಂದ ಇದೆ, ಮಿನುಗುವ ತಾರೆಯ ಚಂದವಿದೆ ಅಂತ ನೀವು ಇಲ್ಲಿ ಬರೀಬಹುದು. ಇದಿಷ್ಟು ಅರ್ಥ ಆಯಿತು ಅಂತ ತಿಳ್ಕೊಂತೀನಿ ಮಕ್ಕಳೇ. ನೆಕ್ಸ್ಟ್ ಬರ್ತಕ್ಕಂಥ 2-3 ವಾಕ್ಯದಲ್ಲಿ ಉತ್ತರಿಸಿ. ಸೇಮ್ ಇದೇ ಥರ ಪ್ಯಾಸೇಜನ್ನು ಕೊಟ್ಟಿರ್ತಾರೆ. ಈ ಪ್ಯಾಸೇಜ್ಗೆ ಅನುಗುಣವಾಗಿ ನೀವು ಉತ್ತರಗಳನ್ನು ಬರೀಬೇಕಾಗತ್ತೆ. BGL ಸ್ವಾಮಿ ಅವರ ಶೇಷಪ್ಪನವ್ರಿಗೆ ಕೃತಜ್ಞತೆಯನ್ನು ಅರ್ಪಿಸಿದ್ದು ಯಾವ ರೀತಿ? ಈ ಕೃತಜ್ಞತೆ ಶೇಷಪ್ಪ ಇಲ್ಲಿ ಎಲ್ಲಿ ಒಂದು ಪಾಯಿಂಟ್ಗಳನ್ನ ಬಂದಿರುತ್ತೋ ನೀವು ಅಲ್ಲಿ ಕರೆಕ್ಟಾಗಿ ನೆನ್ಪಿಟ್ಕೋಬೇಕಾಗತ್ತೆ. ಮೊದಲನೇ ಪ್ರಶ್ನೆಗೆ ಕೃತಜ್ಞತೆ ಅರ್ಪಿಸಿದರು ಅಂತ ಹೇಳ್ಬಿಟ್ಟು ಈ ಕೊನೆಯಲ್ಲಿ ನಾವು ನೋಡ್ಬೋದು. ಸೊ ಉತ್ತರವನ್ನು ನೀವು ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡು ಇಲ್ಲಿಗೆ ಎಂಡ್ ಮಾಡ್ಕೊಳ್ಳಿ. ಕನ್ನಡ ಯಾರಿಗೆ ಓದೋಕ್ಕೆ ಬರೋದಿಲ್ವೋ ಇಲ್ಲ ಅಂತಂದರೆ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡು ಆ ಪಾಠವನ್ನು ಓದಿರ್ತಕ್ಕಂಥ ಮಕ್ಕಳಿಗೆ ಏನೆಲ್ಲ ನಿಮಗೆ ಅನಿಸುತ್ತೋ ಇಲ್ಲಿಂದ ಹಿಡಿದು ಇಲ್ಲಿಂದ ಥಿಂಕ್ ಮಾಡಿ ಕರೆಕ್ಟಾಗಿ ಅಂತಕ್ಕಂಥ ಒಂದು ಆನ್ಸರ್ಸನ್ನು ನೀವು ಬರಿಬೋದಾಗತ್ತೆ. ಅಶ್ವತ್ಥಕಟ್ಟೆ ಜನರಿಗೆ ಹೇಗೆ ಉಪಯುಕ್ತವಾಗುತ್ತದೆ? ಅಶ್ವತ್ಥಕಟ್ಟೆ ಬರೀ ಮರವಲ್ಲ ಅಂದರೆ ಯಾವುದಕ್ಕೆ ಈ ಒಂದು ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕರೆಕ್ಟಾಗಿ ಇದು ಕೊಟ್ಟಿದ್ದಾರೆ. ಸೊ ಇಲ್ಲಿಂದ ಹಿಡಿದು ಇಲ್ಲಿ ತನಕ ನೀವು ಉತ್ತರವನ್ನು ನೋಡಿದಾಗ ನಿಮಗೆ ಕ್ಲಿಯರ್ ಆನ್ಸರ್ ನಿಮಗಲ್ಲಿ ಸಿಗುತ್ತೆ. ಇದಿಷ್ಟು ಅರ್ಥ ಆಯಿತು ಅಂತ ತಿಳ್ಕೊಂತೀನಿ ಮಕ್ಕಳೇ. ನೆಕ್ಸ್ಟ್ ಬಂತಕ್ಕಂಥದ್ದು ಒಂದು ಪಿಕ್ಚರನ್ನು ಕೊಟ್ಟಿದ್ದಾರೆ. ಈ ಪಿಕ್ಚರ್ಗೆ ಸಂಬಂಧಿಸಿದಂತೆ ಈ ಚಿತ್ರದಲ್ಲಿರುವ ವ್ಯಕ್ತಿಯನ್ನು ಗುರುತಿಸಿ ಇವರ ಹೆಸರು ಬರೋದು, ಇವರ ಪ್ರತಿಪಾದಿಸಿದ ತತ್ವ ಯಾವುದು ಅಂತ ಹೇಳಿದ್ದಾರೆ. ಇವರು ಸ್ಪಿನೋಜಾ. ಈ ಪಿಕ್ಚರಲ್ಲಿರ್ತಕ್ಕಂಥ ಐನ್ಸ್ಟೈನ್ ಮತ್ತು ದೇವರು ಪಾಠದಿಂದ ಬರುತ್ತೆ ಸ್ಪಿನೋಜಾ ಅಂತ ಹೇಳ್ಬಿಟ್ಟು. ಇವರೊಬ್ಬ ಡಚ್ ತತ್ವಜ್ಞಾನ. ಇವರು ದೇವರು ಮತ್ತು ಧರ್ಮಕ್ಕೆ ಸಂಬಂಧಿಸಿದಂತೆ ಅವರ ಅಸಾಂಪ್ರದಾಯಿಕ ದೃಷ್ಟಿಕೋನಕ್ಕಾಗಿ ಹಿಂಸೆಗೊಳಗಾದರು ಅಂತ ಹೇಳ್ಬಿಟ್ಟು ಒಂದು ಆನ್ಸರನ್ನು ಬರೀಬೇಕಾಗುತ್ತೆ. ಇಲ್ಲ ನೀವೇನಾದರೂ ಡಿಫ್ರೆಂಟ್ ಆನ್ಸರನ್ನು ತಗೋಬೇಕಾದ್ರೆ ಈ ಒಂದು ಟೆಕ್ಸ್ಟ್ ಬುಕ್ಕಲ್ಲೇ ಐನ್ಸ್ಟೈನ್ ಮತ್ತು ದೇವರು ಅಂತಕ್ಕಂಥ ಒಂದು ಪಾಠದಲ್ಲಿ ಕೊನೆಯ ಭಾಗದಲ್ಲಿ ಕೊಟ್ಟಿದ್ದಾರೆ, ಅದನ್ನು ನೋಡಬಹುದು. ನೆಕ್ಸ್ಟು ಒಂದು ಸ್ಟಾಂಜವನ್ನು ಕೊಟ್ಟಿದ್ದಾರೆ, ಅದಕ್ಕೆ ಒಂದು ಉತ್ತರವನ್ನು ನೀವು ಬರೀಬೇಕಾಗತ್ತೆ. 2 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಏನು 2 ಪ್ರಶ್ನೆಗಳನ್ನು ಏನು ಕೊಟ್ಟಿದ್ದಾರೆ ಇಲ್ಲಿ? 2 ಪ್ರಶ್ನೆಗಳು ಅಂತಂದರೆ ಅಟ್ಟ ಹತ್ತದವನು ಬೆಟ್ಟ ಹತ್ತುತ್ತಾನೆ ಎಂದು ಏಕೆ ತೋರಿಸಬೇಕಾಗಿದೆ? ನಿಮಗೆ ಮಾಡೆಲ್ ಕ್ವಶನ್ ಪೇಪರಲ್ಲೂ ಕೂಡ ಸೇಮ್ ಕ್ವಶನ್ ಇದೆ ಇಲ್ಲಿ. ಏನಂತ? ಅಟ್ಟ ಹತ್ತದವನು ಬೆಟ್ಟ ಹತ್ತಬಲ್ಲ, ಕಷ್ಟವಾದದ್ದನ್ನು ಸಾಧಿಸಿ ತೋರಬಲ್ಲ ಎಂದು ತೋರಿಸಲು ಇಲ್ಲಿರ್ತಕ್ಕಂಥದ್ದನ್ನು ನೀವು ಅನ್ವಯಿಕೆ ಮಾಡಿಕೊಂಡು ಆನ್ಸರ್ನ ಬರಿಬೋದು. ಇಲ್ಲಾಂದರೆ ನಾನು ಕೊಟ್ಟಿರ್ತಕ್ಕಂಥ ಆನ್ಸರನ್ನು ನೀವು ಬರಿಬೋದು. 2ನೇ ಕ್ವಶನ್ ಏನಿದೆ? ಅಟ್ಟ ಮತ್ತು ಬೆಟ್ಟಕ್ಕಿರುವ ವ್ಯತ್ಯಾಸವೇನು? ಇಲ್ಲಿ ಕ್ಲಿಯರಾಗಿ ಆನ್ಸರ್ ಇದೆ. ಅಟ್ಟ ಮನುಷ್ಯ ಕಟ್ಟಿರುತ್ತಾನೆ, ಅದರ ಬೆಟ್ಟ ಮಾನವ ಅಟ್ಟ ಮನುಷ್ಯ ಕಟ್ಟಿರುತ್ತಾನೆ, ಬೆಟ್ಟ ಅವನಿಂದ ನಿರ್ಮಿತವಲ್ಲ, ಅಂದರೆ ನಿಸರ್ಗ ನಿರ್ಮಿತವಾದದ್ದು. ಅದಕ್ಕೆ ಅಟ್ಟ ನೋಡದೆ ಬೆಟ್ಟ ಹತ್ತುತ್ತೇನೆ, ಮೇಲೇರಿ ನಿಲ್ಲುತ್ತೇನೆ ಅಂತ ಹೇಳ್ಬಿಟ್ಟು ಆ ಮಗು ಹೇಳುತ್ತೆ ಅಂತ ಹೇಳ್ಬಿಟ್ಟು ನೀವಲ್ಲಿ ಬರೀಬಹುದು. ಇದಿಷ್ಟು ಅರ್ಥ ಆಯಿತು ಅಂತ ತಿಳ್ಕೊಂತೀನಿ ಮಕ್ಕಳೇ. ನೆಕ್ಸ್ಟ್ ಬರ್ತಕ್ಕಂಥದ್ದು ಪ್ರಶ್ನೆ ಸಂಖ್ಯೆ 22. ನೀವಿಲ್ಲಿ ಕೊಳಲ ಜೋಗಿಯನ್ನು ನೋಡಬಹುದು. ಬೊಮ್ಮನಹಳ್ಳಿ ಕಿಂದರಿ ಜೋಗಿ ಕುವೆಂಪು ಅವರು ಬರೆದಿರ್ತಕ್ಕ. ನೆಕ್ಸ್ಟ್ ಬರ್ತಕ್ಕಂಥ ಒಂದು ಪ್ರಶ್ನೆ ಸಂಖ್ಯೆ 22. ಇಲ್ಲೂ ಕೊಳಲ ಜೋಗಿಯನ್ನು ನೀವು ನೋಡಬಹುದು. ಈ ಚಿತ್ರದಲ್ಲಿ ಕಿಂದರಿ ಜೋಗಿಯನ್ನು ನಾವು ನೋಡಬಹುದು. ಈತ ಇಲಿಗಳನ್ನು ಮತ್ತು ಇಲಿಗಳ ಸಮಸ್ಯೆಯನ್ನು ಬಗೆಹರಿಸಲು ಬೊಮ್ಮನಹಳ್ಳಿಗೆ ಬಂದು ತನ್ನ ಕಿಂದರಿಯನ್ನು ಬಾರಿಸಿ ಮೋಹಗೊಳಿಸಿ ಯಮುನಾ ನದಿಗೆ ಕರೆದೊಯ್ದು ಸನ್ನಿವೇಶ. ಅಂದರೆ ಆ ಒಂದು ಪದ್ಯದಲ್ಲಿ ಈ ಒಂದು ಕಿಂದರಿ ಜೋಗಿ ಏನೆಲ್ಲ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಆ ಒಂದು ಸಾರಾಂಶವನ್ನು ನೀವು ಇಲ್ಲಿ ಬರೆದ್ರೆ ನಿಮಗೆ ಅಂಕಗಳು ಬರುತ್ತೆ. ನೆಕ್ಸ್ಟ್ ಬರ್ತಕ್ಕಂಥದ್ದು 23ನೇದು. ಸರ್ ಎಂ ವಿಶ್ವೇಶ್ವರಯ್ಯ ಪೂರಕ ಪಾಠ ಮತ್ತು ಪೂರಕ ಪದ್ಯ ಅಂತ ಹೇಳಿಬಿಟ್ಟು ಒಂದು ಸಪ್ಲಿಮೆಂಟ್ರಿಯಲ್ಲಿ ಬರುತ್ತೆ. ಕೊನೆಯ ಭಾಗದಲ್ಲಿ ಬಂದಿರತಕ್ಕಂಥದ್ದು ಇದು. ಸರ್ ಎಂ ವಿಶ್ವೇಶ್ವರಯ್ಯ ಇವರು ಭಾರತ ರತ್ನ ಪ್ರಶಸ್ತಿ ಪಡೆದರು, ಮಹಾನ್ ವ್ಯಕ್ತಿಯಾಗಿದ್ದು KRS ಅನ್ನು ಕಟ್ಟಿದವರಾಗಿರುತ್ತಾರೆ. ನಿಮಗಿನ್ನ ಜಾಸ್ತಿ ಇನ್ಫಾರ್ಮೇಷನ್ ಬೇಕಾದರೆ ಆ ಪೂರಕ ಪಾಠದ ಒಂದು ಇದನ್ನು ನೀವು ಗದ್ಯಾಂಶವನ್ನು ನೀವು ಓದಿದಾಗ ಇದಕ್ಕೆ ಉತ್ತರಗಳನ್ನು ನಿಮಗೆ ಸಿಗುತ್ತೆ. ನೆಕ್ಸ್ಟ್ ಬರ್ತಕ್ಕಂಥದ್ದು 24ನೇ ಪ್ರಶ್ನೆ ಸಂಖ್ಯೆ. ಕುವೆಂಪು ಅವ್ರ ಭಾವಚಿತ್ರ. ಕಳೆದ ಮಾಡೆಲ್ ಕ್ವಶನ್ ಪೇಪರಲ್ಲೂ ಕೂಡ ಸೇಮ್ ಇತ್ತು. ಕುವೆಂಪು ವಿಶ್ವಮಾನವ ಸಂದೇಶ ನೀಡುವ ರಾಷ್ಟ್ರಕವಿ ಮತ್ತು ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ಕೂಡ ನೀಡಿದೆ. ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕು ಅಂತಂದರೆ ನೀವು ಆ ಒಂದು ಸಪ್ಲಿಮೆಂಟ್ರಿಯಲ್ಲಿ ನೀವು ಇದನ್ನು ನೋಡಬಹುದು. ನೆಕ್ಸ್ಟ್ ಬರ್ತಕ್ಕಂಥ ಇದು ನಮ್ಮ ಮಕ್ಕಳೇ ಬರೆದಿದ್ದಾರೆ.
ಈ ಚಿತ್ರದಲ್ಲಿರ್ತಕ್ಕಂಥ ಒಂದು ಸಾಹಿತಿ AR ಕೃಷ್ಣಶಾಸ್ತ್ರಿ, ಕಾಲ 1890, ಚಿಕ್ಕಮಗಳೂರು ಮತ್ತು ವಚನ ಭಾರತ ಇವರ ಕವಿಕೃತಿ ಪರಿಚಯ ಆಗಿದೆ. ನಿಮ್ಗೆ ಇನ್ನೂ ಡೀಟೇಲ್ ಆಗಬೇಕಂದ್ರೆ ಟೆಕ್ಸ್ಟ್ ಬುಕ್ಕಲ್ಲಿ ಇದನ್ನು ತಗೋಬೋದಾಗಿರುತ್ತೆ. ಇದು ಸಾರಾಂಶವನ್ನು ಬರೀತಕ್ಕಂಥದ್ದು, ಒಂದು ಬೆಳಗು ಜಾವ ಪದ್ಯದಿಂದ ಸಾರಾಂಶವನ್ನು ಬರೀತಕ್ಕಂಥದ್ದು. ಫಸ್ಟು ಒಂದು ಇದು ಬಂದು ಪದ್ಯ ಬೆಳಗು ಜಾವ, ಕವಿ ದ ರಾ ಬೇಂದ್ರೆ. ಮತ್ತು ಇದನ್ನು ಬರೆದು ಇದಕ್ಕೆ ಒಂದು ವಿವರಣೆಯನ್ನು ನೋಡಿ. ಅಂದರೆ ಏನು, ಒಂದು ಮೂಡಲ ದಿಕ್ಕಿನಲ್ಲಿ ಸೂರ್ಯ ಒಂದು ಕಣ್ಣನ್ನು ತೆರೆದಿದ್ದಾನೆ, ಬೆಳಗಾಗಿದೆ, ನಕ್ಷತ್ರ ಎಲ್ಲ ಜಾರ್ಕೊಂಡಿದೆ, ಇದೆಲ್ಲ ಕೂಡ ಇನ್ಫಾರ್ಮೇಷನನ್ನು ಇಲ್ಲಿ ನೀಟಾಗಿ ಬರ್ಕೊಳ್ಳಿ. ನೆಕ್ಸ್ಟ್ ಬರ್ತಕ್ಕಂಥದ್ದು 27ನೇ ಸಂಖ್ಯೆ ಈ ಒಂದು ಪಿಕ್ಚರನ್ನು ಕೊಟ್ಟಿದ್ದಾರೆ. ಇದರಿಂದ ಬಂದು ಹೊನ್ನೆಯ ಮರದ ನೆರಳು ಈ ಪದ್ಯದಿಂದ ಇದನ್ನು ಕೊಟ್ಟಿದ್ದಾರೆ. ಏನು, ತೊಟ್ಟಿಲು ಹೊತ್ಕೊಂಡು ತೌರ್ಬಣ್ಣ ಉಟ್ಕೊಂಡು ಅಪ್ಪ ಕೊಟ್ಟೆಮ್ಮೆ ಹೊಡ್ಕೊಂಡು ಅಂತ ಹೇಳ್ಬಿಟ್ಟು ಒಂದು ಪದ್ಯ ಇದೆಯಲ್ಲ, ಅದನ್ನು ನೀವಿಲ್ಲಿ ಬರೀಬಹುದು. ನೆಕ್ಸ್ಟ್ ಬರ್ತಕ್ಕಂಥದ್ದು ಪ್ರಶ್ನೆ ಸಂಖ್ಯೆ 28. ಕಟ್ಟುವುದು ಕಠಿಣ, ಕೆಡುವುದು ಸುಲಭ ಮತ್ತು ಹಾಸಿಗೆ ಇದ್ದಷ್ಟು ಕಾಲು ಚಾಚಿ. ಎರಡರಲ್ಲಿ ಯಾವುದಾದ್ರೂ ಒಂದು ಗಾದೆಯನ್ನು ನೀವು ವಿಸ್ತರಿಸಿ ಬರಿಬೇಕಾಗತ್ತೆ. ಮಕ್ಕಳೇ, ಇದಿಷ್ಟು ಅರ್ಥ ಆಯಿತು ಅಂತ ತಿಳ್ಕೊಂತೀನಿ. ನೆಕ್ಸ್ಟ್ ಬರ್ತಕ್ಕಂತಹ ಒಂದು ಪ್ರಶ್ನೆ ಸಂಖ್ಯೆ ಬಂದು ಸಂದರ್ಭ ಸಹಿತ ವಿವರಿಸಿ. ಕ್ವಶನ್ ಏನಿದೆ ಫಸ್ಟ್ 29 ಸಂಖ್ಯೆ, ಕರ್ನಾಟಕದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಇದು ವೀರೇಂದ್ರ ಸಿಂಪಿಯವರ ಬಸ್ಸು ಪ್ರಯಾಣದ ಸುಖ ದುಃಖಗಳು ಎಂಬ ಪಾಠದಿಂದ ಹಾರಿಸಿದೆ. ಈ ಸಂದರ್ಭಕ್ಕೆ ಉತ್ತರವನ್ನು ಫೈಂಡ್ ಔಟ್ ಮಾಡಿ ನೀವು ಆನ್ಸರ್ನ ಬರ್ಕೋಬಹುದು. ದೇವರೇ, ಈ ಕೆಟ್ಟ ಮನುಷ್ಯರಿಂದ ಆನೆಗಳನ್ನು, ಕಾಡು ಕುರುಬರನ್ನು ಕಾಪಾಡಬಹುದು. ಅಬ್ದುಲ್ ರಶೀದ್ ಅವರ ಜೇನು ಕುರುಬರ ತಾಯಿ, ಕಾಡು ಆನೆ ಮಗನು ಎಂತಕ್ಕಂಥ ಒಂದು ಪಾಠದಿಂದ ಹಾರಿಸಲಾಗಿದೆ. ಎಲ್ಲಕ್ಕಿಂತ ನಮ್ಮ ಮನೆಯ ತೊಟ್ಟಲಿನ ತೊದಲು ಚೆಂದ, ವೈದೇಹಿಯವರ ತೊಟ್ಟಿಲು ತೂಗುವ ಹಾಡು ಎಂಬ ಪದ್ಯದಿಂದ ಹಾರಿಸಿರ್ತಕ್ಕಂಥದ್ದು. ತಾಯಿಲ್ದ ತವರಿಗೆ ಹೋಗದಿರು, ಜನಪದರ ಹೊನ್ನೆಯ ಮರದ ನೆರಳು ಎಂಬ ಪದ್ಯದಿಂದ ಹಾರಿಸ್ತಕ್ಕಂಥದ್ದು. ಮಠದೊಳಗಣ ಬೆಕ್ಕು ಹಿಳಿಯ ಕಂಡು ಪುಟನೆಗೆದ್ದಂತಾಯಿತು ಕಾಣ ರಾಮನಾಥ, ವಚನಗಳ ಒಂದು ಜೇಡರ ದಾಸಿಮಯ್ಯನವರ ವಚನಗಳೆಂಬ ಪದ್ಯದಿಂದ ಹಾರಿಸ್ತಕ್ಕಂತಹ ಒಂದು ಸಂದರ್ಭ ಆಗಿರುತ್ತೆ. 34 ಕರಿಯ ನಿತ್ತಡೆ ಒಳ್ಳೆ, ಸಿರಿಯ ನಿತ್ತಡೆ ಒಳ್ಳೆ, ಹಿರಿಯಪ್ಪ ರಾಜ್ಯ ನಿತ್ತಡೆ ಒಳ್ಳೆ ಅಂತ ಹೇಳ್ಬಿಟ್ಟು ಬರ್ತಕ್ಕಂಥ ಒಂದು ಪದ್ಯ. ಅಥವಾ ಬರಸುಟಕನ ಭಕ್ತಿ ನಿಜವೆಂದು ನಚ್ಚಲು ಬೇಡ ಅಂತ ಹೇಳ್ಬಿಟ್ಟು ಬರ್ತಕ್ಕಂಥ ಈ ಒಂದು ಪದ್ಯವನ್ನು ನೀವು ಇಲ್ಲಿ ಯಾವುದಾದ್ರೂ ಎರಡರಲ್ಲಿ ಒಂದು ಪದ್ಯವನ್ನು ನೀವು ಇಲ್ಲಿ ಬರಿಬಹುದು. ನೆಕ್ಸ್ಟ್ ಬರ್ತಕ್ಕಂಥದ್ದು 35ನೇ ಪ್ರಶ್ನೆ ಸಂಖ್ಯೆ ಬಂದು ಈ ಒಂದು ಜೇನು ಕುರುಬರ ತಾಯಿ, ಕಾಡು ಆನೆಯ ಮಗನು ಅಂತಕ್ಕಂಥ ಒಂದು ಪಾಠ ಏನು ಬರುತ್ತೋ ಆ ಪಾಠದ ಬಗ್ಗೆ ನೀವು ಇಲ್ಲಿ ಕೆಲವೊಂದು ಪಾಯಿಂಟ್ಸನ್ನು ನೀವು ಇಲ್ಲಿ ಬರಿಬೋದು. ಅಂದರೆ ಆನೆ ಶಿವ ಯಾವ ರೀತಿ ಸಾಕ್ತಾರೆ, ತನ್ನ ತಾಯಿ ಏನಾಗುತ್ತೆ, ಆ ಎಲ್ಲ ವಿಚಾರಗಳನ್ನು ಕೂಡ ನೀವು ಇಲ್ಲಿ ಬರಿಬಹುದಾಗತ್ತೆ. ನೆಕ್ಸ್ಟ್ ಬರ್ತಕ್ಕಂಥದ್ದು 36ನೇ ಪ್ರಶ್ನೆ ಸಂಖ್ಯೆ, ಗದ್ಯ ಭಾಗವನ್ನು ಕೊಟ್ಟಿರ್ತಾರೆ. ಈ ಗದ್ಯ ಭಾಗವನ್ನು ಆರಿಸ್ಕೊಂಡು ಉತ್ತರಗಳನ್ನು ಬರೀತಕ್ಕಂಥದ್ದು. ವಿದ್ಯಾರ್ಥಿಗಳು ಪ್ರಶ್ನೆಗೆ ಸಮಿದ್ದೆ ತಡವಾಗಿ ಬಂದರೆ ಏನಾಗುತ್ತೆ ಅಂತ, ಇದಕ್ಕೆ ಕ್ಲಿಯರ್ ಆನ್ಸರ್ ಸಿಗೋದಿಲ್ಲ, ಅಂದರೆ ಸರಿಯಾಗಿರ್ತಕ್ಕಂಥ ಆನ್ಸರ್ ಸಿಗೋದಿಲ್ಲ. ಆದರೆ ವೇಳೆಯನ್ನು ಬಂಡವಾಳ ಅಂತ, ಈ ಕಡೆ ವೇಳೆಯನ್ನು ಬಂಡವಾಳ ಅಂತ ಫಸ್ಟ್ ಸ್ಥಾನದಲ್ಲಿದ್ದರೆ, ಫಸ್ಟ್ ಪ್ಯಾರಾದಲ್ಲಿದ್ದರೆ ಇದು ಸೆಕೆಂಡ್ ಆನ್ಸರ್ ಆಗಿರುತ್ತೆ. ಮತ್ತು ಇಲ್ಲಿಂದ ಹಿಡಿದು ಇಲ್ಲಿ ತನಕ ಮೊದಲನೇ ಪ್ರಶ್ನೆ ಆಗಿರುತ್ತೆ. ಇದೊಂದು ಕ್ಲೂ ಇರುತ್ತೆ ಮಕ್ಕಳು, ಇದನ್ನು ನೋಡಿಕೊಂಡು ನೀವು ಕರೆಕ್ಟಾಗಿ ಉತ್ತರಗಳನ್ನು ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಪ್ರಬಂಧ, ರಾಷ್ಟ್ರೀಯ ಭಾವೈಕ್ಯತೆ ಮತ್ತು ಗ್ರಂಥಾಲಯ ಮಹತ್ವ ಅಂತ ಹೇಳ್ಬಿಟ್ಟು 2 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಈ ಎರಡರಲ್ಲಿ ಯಾವುದಾದ್ರೂ ಒಂದು. ನೆಕ್ಸ್ಟ್ ಬರ್ತಕ್ಕಂಥದ್ದು ಈ ಒಂದು 38ನೇ ಪ್ರಶ್ನೆ ಸಂಖ್ಯೆ, ಪತ್ರಲೇಖನ. ನಿಮಗೆ ಎರಡರಲ್ಲಿ ಯಾವ ಪತ್ರಲೇಖನ ಈಸಿ ಆಗುತ್ತೋ ಆ ಪತ್ರಲೇಖನವನ್ನು ಬರೆಯಬಹುದು. ಮಕ್ಕಳೇ, ನಿಮ್ಗೆ ಇದಿಷ್ಟು ಅರ್ಥ ಆಯಿತು ಅಂತ ತಿಳ್ಕೊಂತೀನಿ.